ಹಾಯ್ ಹೆಲೋ ನಮಸ್ತೆ. ನಾನು ಪ್ರಿಯಾಂಕಾ. ಟಾರ್ಗೆಟ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾವು ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆದ ಟಾಪಿಕ್ ಆದ ಭಾರತ ರತ್ನ ಈ ಒಂದು ಪ್ರಶಸ್ತಿಯ ಕುರಿತಾಗಿ ಚರ್ಚೆ ಮಾಡೋಣ. ನೋಡೋಣ. ಬನ್ನಿ. ಸೊ ಭಾರತ ರತ್ನ ಪ್ರಶಸ್ತಿ ಅಂತ ಹೇಳಿ ಬಂದಾಗ ಏನು ನೆನಪಾಗ್ತದೆ ನಿಮಗೆ? ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂತಾನೆ ಕರಿತಾ ಹೋಗ್ತೀವಿ. ಅತ್ಯುನ್ನತ ಅಂತಂದ್ರೆ ಭಾರತದಲ್ಲಿ ಅತಿ ದೊಡ್ಡ ಪ್ರಶಸ್ತಿ ಅಂತ ಹೇಳಿ ಅರ್ಥ, ಹೌದಾ? ಸೊ ಭಾರತದ ಅತ್ಯುನ್ನತ ಅಂದಾಗ ಭಾರತದಲ್ಲಿ ನೀಡುವಂಥ ಶ್ರೇಷ್ಠ ಪ್ರಶಸ್ತಿ, ಅತ್ಯುನ್ನತ ಪ್ರಶಸ್ತಿ, ಅತಿ ದೊಡ್ಡ ಪ್ರಶಸ್ತಿ ಆಗಿರುತ್ತದೆ. ಯಾವುದು? ಭಾರತ ರತ್ನ ಪ್ರಶಸ್ತಿ. ಈ ಒಂದು ಪ್ರಶಸ್ತಿಯನ್ನ ಪ್ರತಿ ವರ್ಷ ಕೊಡ್ತಾ ಹೋಗ್ತಾರೆ ಅಥವಾ 2 ವರ್ಷ ಬಿಟ್ಟು ಕೊಡ್ತಾ ಹೋಗ್ಬೋದು, ಹೌದಾ? ಪ್ರತಿ ವರ್ಷ ಕೊಡ್ಲೇಬೇಕಂತ ರೂಲ್ಸ್ ಇಲ್ಲ, ಯಾವಾಗ ಬೇಕಾದ್ರೂ ಕೊಡ್ಬೋದು, ಹೌದಾ? ಈ ಒಂದು ಭಾರತ ರತ್ನ ಪ್ರಶಸ್ತಿ ಅಂತ ಹೇಳಿ ಬಂದಾಗ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂತ ಹೇಳಿ ಕರಿತಾ ಹೋಗ್ತೀವಿ, ಹೌದಾ? ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು? ಭಾರತ ರತ್ನ. ಈ ಒಂದು ಭಾರತ ರತ್ನ ಪ್ರಶಸ್ತಿ ಯಾವ ವರ್ಷದಿಂದ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರ, ಇದು ಯಾವಾಗ ಸ್ಥಾಪನೆ ಆಗ್ತದ ಅಂತ ಹೇಳಿ ನೋಡಿದಾಗ ಯಾವ ವರ್ಷ? 1954. 1954 ಜನವರಿ 2ರಂದು ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರ, ಹೌದಾ? ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡುವರು ಬಂದ್ರೆ ಭಾರತ ಸರ್ಕಾರ ಕೊಡ್ತಾ ಹೋಗುತ್ತಾ, ಗೌರ್ಮೆಂಟ್ ಆಫ್ ಇಂಡಿಯಾ, ಹೌದಾ? ನಮ್ಮ ಭಾರತ ಸರ್ಕಾರ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಹೋಗ್ತದೆ. ನೀಡುವ ವ್ಯಕ್ತಿ, ಈ ಒಂದು ಪ್ರಶಸ್ತಿಯನ್ನು ನೀಡುವ ವ್ಯಕ್ತಿ ಬಂದಾಗ ರಾಷ್ಟ್ರಪತಿ, ಹೌದಾ? ಈ ಒಂದು ಪ್ರಶಸ್ತಿಯನ್ನು ನೀಡುವ ಪ್ಲೇಸು, ಸ್ಥಳ ಅಂತ ಹೇಳಿ ಬಂದಾಗ ರಾಷ್ಟ್ರಪತಿ ಭವನ ಅಂತೇಳಿ ನೋಡ್ತೀವಿ. ಎಲ್ಲಿ ಕಂಡು ಬರುತ್ತೆ ರಾಷ್ಟ್ರಪತಿ ಭವನ? ದೆಹಲಿ ಒಳಗ, ಹೌದಾ? ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಕೊಡುವ ಕ್ಷೇತ್ರ ಅಂತ ಹೇಳಿ ಬಂದಾಗ, ಹೌದಾ? ಕಲೆ, ಸಾಹಿತ್ಯ, ಸಮಾಜ ಸೇವೆ, ವಿಜ್ಞಾನ, ತಂತ್ರಜ್ಞಾನ, ಸಂಗೀತ, ಹೌದಾ? ಇತ್ತೀಚೆಗೆ ಕ್ರೀಡೆಗೂ ಸಹಿತ ಕೊಡ್ತಾ ಹೋಗ್ತಾರ, ಹೌದಾ? ಈ ಒಂದು ಕ್ಷೇತ್ರಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ತಾ ಹೋಗ್ತಾರ. ಅಂತಂದ್ರೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಹೋಗ್ತಾರೆ. ಹಾಗಿದ್ರೆ 1954ರಿಂದ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ತಾರೆ ಅಂತ ಹೇಳಿದೆ. ಈ ಒಂದು 1954ರೊಳಗ ಭಾರತದೊಳಗ ಪ್ರಧಾನಿಯಾಗಿದ್ದವ್ರು ಯಾರಂದಾಗ ಯಾರಿರ್ತಾರೆ? ಪ್ರಧಾನಿ ಜವಾಹರ್ಲಾಲ್ ನೆಹರು, ಹೌದಾ? ಸೊ ಪ್ರಧಾನಿ ಆಗಿರುವ ಸಂದರ್ಭದೊಳಗ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನ ಕೊಡಾಕ ಸ್ಟಾರ್ಟ್ ಮಾಡ್ತಾರೆ. ಇದು ಕ್ಲಿಯರ್ ಆಗಿ ನಿಮಗೆ ತಿಳಿದಿರಬೇಕು. ಸೊ ಇದ್ರ ಮೊತ್ತ ಅಂತ ಹೇಳಿ ಬಂದಾಗ ವೆರಿ ಇಂಪಾರ್ಟೆಂಟ್. ಮೊತ್ತ ಅಂತ ಹೇಳಿ ಬಂದಾಗ ಶೂನ್ಯ, ಹೌದಾ? ಇದಕ್ಕೆ ಯಾವುದೇ ತರ ಮೊತ್ತ ಇಲ್ರಿ. ಭಾರತ ರತ್ನ ಪ್ರಶಸ್ತಿ ಬಂದ್ರೆ ಇದಕ್ಕೆ ಯಾವುದೇ ತರ ಮೊತ್ತ ಕೊಡಂಗಿಲ್ಲ, ಹೌದಾ? ಸೊ ಈ ಶೂನ್ಯ ಅಂದಾಗ ಏನು ಕೊಡಂಗಿಲ್ಲ, ಬದಲಾಗಿ ಕೊಡ್ತಾರೆ, ಮೊತ್ತ ಕೊಡಂಗಿಲ್ಲ, ಬದಲಾಗಿ ಪದಕ ಕೊಡ್ತಾರೆ, ಹೌದಾ? ಭಾರತ ರತ್ನ ಎಂಬ ಪದಕ ಇರುತ್ತೆ. ಆ ಪದಕವನ್ನ ಕೊಟ್ಟು ಅವರನ್ನ ಗೌರವಿಸಲಾಗ್ತದೆ. ನೆಕ್ಸ್ಟ್, ಆ ಒಂದು ಪದಕ ಯಾವ ತರ ಕೂಡಿರುತ್ತೆ ಅಂತ ಹೇಳಿ ನೋಡಿದಾಗ ಅರಳಿ ಮರ, ಅರಳಿ ಮರದ ಎಲೆಯ ಆಕಾರ, ಹೌದಾ? ಇಲ್ಲಿ ಕಾಣ್ತಿದೇನ ಅರಳಿ ಮರ? ಇಲ್ಲಿ ಕಾಣ್ತಿದೆ. ಸೊ ಅರಳಿ ಮರ ನೋಡಿರಿ, ನಿಮ್ಮ ಮನೆಯೊಳಗ ಮನೆ ಹಿಂದೆ ಇರ್ತಿರ್ತಾವ, ಹೌದಾ? ಈ ಅರಳಿ ಮರ ನೋಡಿರಿ, ಈ ಅರಳಿ ಮರದ ಎಲೆಯ ಆಕಾರದಲ್ಲಿ ಈ ಒಂದು ಪದಕವನ್ನು ಕಾಣ್ತಾ ಹೋಗ್ಬೋದು. ಸೇಮ್ ಅದೇ ಒಂದು ಆಕಾರದೊಳಗೆ ಕಂಡು ಬರ್ತದ್ರಿ. ಎಲೆಯ ಆಕಾರದಲ್ಲಿ ಕಂಡು ಬಂದಿದ್ದು ಕಂಚಿನ ಪದಕ. ಕಂಚಿನ ಪದಕ, ಈ ಒಂದು ಪದಕ ನೋಡಿದಾಗ ಯಾವ ಬಣ್ಣದಿಂದ ಕೂಡಿರುತ್ತೆ? ಕಂಚಿನ ಬಣ್ಣದಿಂದ ಕೂಡಿರುತ್ತೆ, ಹೌದಾ? ಸೊ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ. ಪದಕ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ, ಅದ್ರ ಬಗ್ಗೆನೇ ಒಂದು ಪೇಜ್ ಇದೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್, ಈ ಭಾರತ ರತ್ನ ಪ್ರಶಸ್ತಿ ಕೊನೆಯದಾಗಿ ನೀಡಿದ್ದು, ಹೌದಾ? ಲಾಸ್ಟ್ ಟೈಮ್ ಯಾವಾಗ ಕೊಟ್ಟಿದ್ದಾರೆ ಅಂದಾಗ 2024, ಹೋದ ವರ್ಷನೇ ಕೊಡ್ತಾ ಹೋಗ್ತಾರೆ. ಎಷ್ಟು ಜನರಿಗೆ? 5 ಜನರಿಗೆ ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಇಬ್ಬರಿಗೆ ಮರಣೋತ್ತರವಾಗಿ ಕೊಡ್ತಾ ಹೋಗ್ತಾರೆ. ಸೊ ಇವೆಲ್ಲವೂ ಸಹಿತ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಈ ಒಂದು ಭಾರತ ರತ್ನ ಪ್ರಶಸ್ತಿಯ ಶ್ರೇಣಿ ಬಂದಾಗ 7ನೇ ಶ್ರೇಣಿ, ರ್ಯಾಂಕಿಂಗ್ ಅಂತ ಹೇಳಿ ನೋಡ್ತೀವಿ, ಹೌದಾ? 7ನೇ ನೋಡ್ತೀವಿ. ಸಂವಿಧಾನದೊಳಗೆ ರ್ಯಾಂಕಿಂಗ್ಗಳು ಬರ್ತಾವೆ. ಫಸ್ಟ್ ರ್ಯಾಂಕ್ ಒಳಗೆ ಯಾರದಾರ ಭಾರತದಲ್ಲಿ? ರ್ಯಾಂಕಿಂಗ್ ಸ್ಥಾನ ಒಳಗೆ ಯಾರದಾರ ಅಂದಾಗ ಮಾನ್ಯ ರಾಷ್ಟ್ರಪತಿಗಳು, ಆನಂತರ ಉಪರಾಷ್ಟ್ರಪತಿಗಳು, ಈ ಥರ ರ್ಯಾಂಕಿಂಗ್ ಅಂತ ನೋಡ್ತೀವಲ್ಲ. ಆ ರ್ಯಾಂಕಿಂಗ್ ಒಳಗೆ ಈ ಭಾರತ ರತ್ನ ಪ್ರಶಸ್ತಿ ಪಡೆದವರು ಎಷ್ಟನೇ ರ್ಯಾಂಕ್ ಒಳಗೆ ಅದಾರ ಅಂದಾಗ 7ನೇ ರ್ಯಾಂಕ್ ಅಂತೇಳಿ ನಿಮಗೆ ತಿಳಿದಿರಬೇಕು. ವೆರಿ ಇಂಪಾರ್ಟೆಂಟ್. ಈ ಪ್ರಶಸ್ತಿಯನ್ನು ಮೊದಲ ಬಾರಿ ನೀಡಿದ್ದು ಯಾವಾಗ? ಫಸ್ಟ್ ಟೈಮ್ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಹೋಗ್ತಾರೆ ಅಂದಾಗ 1954, 1954. ಅದೇ ವರ್ಷ ಸ್ಥಾಪನೆ ಮಾಡ್ತಾರ, ಅದೇ ವರ್ಷ ಕೊಡ್ತಾ ಹೋಗ್ತಾರ, ಹೌದಾ? ಬನ್ನಿ. ಸೊ ಈ ಪದಕದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಪದಕ ಯಾವ್ಯಾವ ಎಂಥ ಪದಕ ಆಗಿರುತ್ತೆ, ಇದ್ರ ಮುಖ್ಯ ಉದ್ದೇಶವೇನು, ಹೌದಾ? ಇದು ಏನೇನು ಒಳಗೊಂಡಿರುತ್ತೆ ನೋಡೋಣ. ಸೊ
ಈ ಒಂದು ಪದಕ ಅಂತ ಬಂದಾಗ ಇದು ಚಿನ್ನ, ಪ್ಲಾಟಿನಂ, ಹಿತ್ತಾಳೆ ಬಳಸಿ ಈ ಪದಕವನ್ನ ತಯಾರಿಸಲಾಗುತ್ತದೆ. ಹೌದಾ? ಸೊ ಮೂರನ್ನ ಯಾವ್ಯಾವನ್ನ? ಚಿನ್ನ, ಪ್ಲಾಟಿನಂ, ಹಿತ್ತಾಳೆನ ಬಳಸಿ ಈ ಒಂದು ಪದಕವನ್ನ ತಯಾರಿಸ್ತಾರೆ. ಕೊನೆಗೆ ಅದು ಕಂಚಿನ ರೂಪವನ್ನಾಗಿ ತಾಳ್ತೈತಿ. ಹೌದಾ? ಕೊನೆಯದಾಗಿ ಅದು ಕಂಚಿನ ರೂಪವನ್ನ ತಾಳುತ್ತದೆ. ಇದು ಅರಳಿ ಮರದ ಎಲೆಯ ಆಕಾರದಲ್ಲಿದ್ದು, ಅವಾಗಲೇ ಹೇಳಿದೆ ನಾನು. ಹೌದಾ? ಸೊ ಅರಳಿ ಮರ ಎಲೆಯ ಆಕಾರದಲ್ಲಿ ಕಂಡು ಬರ್ತಾ ಹೋಗುತ್ತಾ ಆಕಾರದಲ್ಲಿದ್ದು, ಒಂದು ಬದಿಗೆ ಸೂರ್ಯನ ಚಿತ್ರವಿದ್ದು ಇನ್ನೊಂದು ಬದಿಗೆ ರಾಷ್ಟ್ರ ಲಾಂಛನದಲ್ಲಿರುವಂತ ಸಿಂಹಗಳನ್ನು ನಾವು ಕಾಣ್ತಾ ಬರ್ಬೋದು. ಬರ್ರಿ ನೋಡೋಣ ಅಂತ. ಸೊ ಇಲ್ಲಿ ಕಾಣ್ತಿದ್ದೇನ ಪದಕ? ಎಸ್. ಒಂದು ಬದಿಗೆ ಅರಳಿ ಮರದ ಆಕಾರದೊಳಗದೆ ಅದ. ಹೌದಾ? ಅರಳಿ ಮರ ನೋಡಿರಿ, ಹಿಂಗೆ ಇರ್ತದಲ್ಲ ಎಲೆ, ಆ ಮರದ ಎಲೆಯ ಆಕಾರದಲ್ಲಿ ಕಂಡು ಬರುತ್ತೆ. ಒಂದು ಬದಿಗೆ ಸೂರ್ಯನ ಚಿತ್ರ ಅದ, ಇನ್ನೊಂದು ಬದಿಗೆ 4 ಮುಖದ ಸಿಂಹ ಅಂತ ಹೇಳಿ ನೋಡ್ತೀವಿ. ರಾಷ್ಟ್ರ ಲಾಂಛನದೊಳಗೆ ಕಂಡು ಬರುತ್ತೆ ಆ ಒಂದು ಚಿತ್ರ, ಸಿಂಹಗಳ ಚಿತ್ರ ನೋಡ್ತೀವಿ. ಹೌದಾ? ನೆಕ್ಸ್ಟ್ ಸೂರ್ಯನ ಚಿತ್ರದ ಕೆಳಗಡೆ ಭಾರತ ರತ್ನ ಅಂತ ಹೇಳಿ ಬರೆಯಲಾಗಿದೆ. ಹೌದಾ? ಸೂರ್ಯನ ಚಿತ್ರ ಇದೆಲ್ಲ ಅದ್ರ ಕೆಳಭಾಗ ಒಳಗ ಭಾರತ ರತ್ನ ಅಂತ ಹೇಳಿ ಬರೆಯಲಾಗ್ತದೆ. ರಾಷ್ಟ್ರ ಲಾಂಛನದ ಸಿಂಹದ ಕೆಳಗಡೆ ಹೌದಾ ದೇವನಾಗರಿ ಲಿಪಿಯೊಳಗ ಸತ್ಯಮೇವ ಜಯತೆ ಅಂತ ಹೇಳಿ ಬರೀತಾರ. ಹೌದಾ? ಸೂರ್ಯನ ಚಿತ್ರದ ಕೆಳಗೆ ಏನೈತಿ? ಭಾರತ ರತ್ನ ಅಂತ ಹೇಳಿ ಬರೀತಾರ. ಅದೇ ತರ ರಾಷ್ಟ್ರ ಲಾಂಛನ ಅಂತ ಸಿಂಹಗಳ ಚಿತ್ರ ಇದೆಯಲ್ಲ, ಅದರ ಕೆಳಗಡೆ ಸತ್ಯಮೇವ ಜಯತೆ ಎಂದು ಬರೆಯಲಾಗ್ತದೆ. ಹೌದಾ? ನೆಕ್ಸ್ಟ್ ಇಲ್ಲಿ ನೋಡಿರಿ, ಕಾಣ್ತಿದನ? ಎಸ್. ಭಾರತ ರತ್ನ ಈ ಸೂರ್ಯನ ಚಿತ್ರ ಕೆಳಗೆ ಏನೈತಿ? ಭಾರತ ರತ್ನ ಐತಿ, ದೇವನಾಗರಿ ಲಿಪಿಯೊಳಗ ಐತಿ. ಹೌದಾ? ಸೊ ಹಿಂದಿ ಭಾಷೆ ಆಗಿರ್ಬೋದು, ದೇವನಾಗರಿ ಲಿಪಿ ಅಥವಾ ಹಿಂದಿ ಭಾಷೆ ಸೇಮ್ ರೀ ಅವು. ಹೌದಾ? ಅಂದ್ರೆ ಒಂದೇ ಥರ ಕಾಣ್ತವೆ, ಆದ್ರೆ ಸೇಮ್ ಅಲ್ಲ, ಡಿಫ್ರೆಂಟ್ ಇರಲಿ. ಸೊ ಈ ಒಂದು ಪದಕದ ಸೂರ್ಯನ ಚಿತ್ರದ ಕೆಳಗೆ ಭಾರತ ರತ್ನ ಅಂತ ಹೇಳಿದೆ, ಇನ್ನೊಂದು 4 ಮುಖದ ಸಿಂಹ ಐತಲ್ಲ, ಸೊ ಅದರ ಕೆಳಗಡೆ ಸತ್ಯಮೇವ ಜಯತೆ ಅಂತೇಳಿ ಬರಿತಾ ಹೋಗ್ತಾರೆ. ಎಸ್. ಈ ಸತ್ಯಮೇವ ಜಯತೆ ಅಂತ ಹೇಳಿದ್ರ ಮೀನಿಂಗ್ಸ್ ಅಂತೇಳಿ ನೋಡಿದಾಗ, ಸತ್ಯ ಒಂದೇ ಗೆಲ್ಲುತ್ತದೆ. ಸತ್ಯಮೇವ ಜಯತೆಯನ್ನ ಯಾವೊಂದು ಉಪನಿಷತ್ತಿನಿಂದ ಪಡ್ಕೊಂತಾರ ಅಂದಾಗ, ಮಾಂಡಕ ಉಪನಿಷತ್ತು, ಮುಂಡಕ ಉಪನಿಷತ್ತು ಏನಂತನೂ ಕರೆದ್ರು ಓಕೆ. ಹೌದಾ? ಮುಂಡಕ ಉಪನಿಷತ್ತಿನಿಂದ ಈ ಒಂದು ಸತ್ಯಮೇವ ಜಯತೆ ಎಂಬ ಪದವನ್ನ ಆಯ್ಕೆ ಮಾಡ್ಕೊತಾ ಹೋಗ್ತಾರ. ಹೌದಾ? ಸೊ ಸತ್ಯ ಒಂದೇ ಗೆಲ್ಲುತ್ತದೆ. ಈ ಸತ್ಯಮೇವ ಜಯತೆ ಹೇಳಿಕೊಟ್ಟವರು, ಸತ್ಯಮೇವ ಜಯತೆ ಎಂಬ ಪದವನ್ನು ನೀಡಿದವರು, ಈ ಒಂದು ಹೇಳಿಕೆಯನ್ನ ಮೊದಲ ಬಾರಿಗೆ ಕೊಟ್ಟವರು ಯಾರಂದಾಗ ಮದನ್ ಮೋಹನ್ ಮಾಳ್ವೀಯ. ಕೇಳಿರ್ತೀರಿ ನೀವು. ಹೌದಾ? ಫ್ರೀಡಮ್ ಫೈಟರ್ ಇವರೊಬ್ರು ಮದನ್ ಮೋಹನ್ ಮಾಳ್ವೀಯ ಅಂತೇಳಿ ನೋಡ್ತೀವಿ. ಈ ಒಂದು ಪದಕದ ಉದ್ದ ಅಂತ ಬಂದಾಗ 5.8 ಮೀಟರ್ ಕಂಡು ಬರ್ತಾ ಹೋಗುತ್ತಾ. ಇದರ ಅಗಲ ಬಂದಾಗ 4.7, ಇದರ ದಪ್ಪ ಬಂದಾಗ 1 ಮೀಟರ್ ಅಂತ ನೋಡ್ತಾ ಹೋಗ್ತೀವಿ. ಎಸ್. ಸೊ ಈ ಒಂದು ಪ್ರಶಸ್ತಿಯ ಪದಕದ ಬಗ್ಗೆ ನಾವು ತಿಳ್ಕೊಂಡ್ವಿ. ಹೌದಾ? ಸೊ ಪದಕ ಅಂತ ಹೇಳಿ ನೋಡಿದಾಗ ಮತ್ತೊಮ್ಮೆ ಹೇಳ್ತೀನಿ ನೋಡ್ರಿ, ನೆನ್ಪಿಟ್ಕೋರಿ. ಸೊ ಪದಕ ಅಂತ ಬಂದಾಗ ಈ ಒಂದು ಪದಕ ಅರಳಿ ಮರದ ಎಲೆಯ ಆಕಾರದಲ್ಲಿ ಕಂಡು ಬರುತ್ತೆ. ಈ ಪದಕದ ಮುಂಬದಿ ಒಳಗ ಸೂರ್ಯನ ಚಿತ್ರ ಅದ, ಆ ಚಿತ್ರದ ಕೆಳಗಡೆ ಭಾರತ ರತ್ನ ಅಂತ ಹೇಳಿ ಬರ್ದಾರ. ಹೌದಾ? ಸೊ ಹಿಂಬದಿ ಬಂದ್ರೆ ರಾಷ್ಟ್ರ ಲಾಂಛನದ ಚಿಹ್ನೆ ನೋಡ್ತಾ ಬರ್ತೀವಿ. ಅದರ ಕೆಳಗಡೆ ಸತ್ಯಮೇವ ಜಯತೆ ಅಂತ ಹೇಳಿ ಬರ್ದಿದ್ದಾರೆ. ಓಕೆನಾ? ಆ ಸತ್ಯಮೇವ ಜಯತೆ ಎಂಬ ಹೇಳಿಕೆ ಕೊಟ್ಟವ್ರು ಯಾರು? ಮದನ್ ಮೋಹನ್ ಮಾಳ್ವೀಯ ಅಂತೇಳಿ ನೋಡ್ತೀವಿ. ಹೌದಾ? ಇಷ್ಟು ಡೀಟೇಲ್ ಆಗಿ ತಿಳಿದಿರಬೇಕು. ಇದು ಕಂಚಿನ ರೂಪವನ್ನು ತಾಳ್ತಾ ಹೋಗುತ್ತೆ. ಸೊ ಇಷ್ಟು ಪದಕದ ಕುರಿತಾಗಿ. ಈ ರಾಷ್ಟ್ರ ಲಾಂಛನ ಅಂತ ಬಂದಾಗ, ಹೌದಾ? ಸೊ ರಾಷ್ಟ್ರ ಲಾಂಛನದ ಬಗ್ಗೆ ನೀವು ಓದಿರ್ತೀರಿ. ಈ ರಾಷ್ಟ್ರ ಲಾಂಛನ ಅಂತ ಬಂದಾಗ ಅಶೋಕನ ಒಂದು ಒಂದು ಸ್ತಂಭ ಶಾಸನದಿಂದ ಇದನ್ನು ನಾವು ಎರವಲ್ ಪಡ್ಕೊಂತ ಹೋಗ್ತೀವಿ. ಹೌದಾ? 4 ಮುಖದ ಸಿಂಹ, 4 ಮುಖ ಅದಾವ, ಆದ್ರೆ ಹಿಂದೆ ಒಂದು ಮುಖ ಆದದ್ದು ನಿಮಗೆ ಕಾಣೋದಿಲ್ಲ. ಈ ಒಂದು ರಾಷ್ಟ್ರ ಲಾಂಛನ ಅಂತ ಬಂದಾಗ, ಹೌದಾ? ಸೊ ಈ ಒಂದು ರಾಷ್ಟ್ರ ಲಾಂಛನದಲ್ಲಿ ಎಷ್ಟು ಪ್ರಾಣಿಗಳು ಕಂಡು ಬರ್ತಾವ ಅಂತ ಕೇಳ್ತಾನ. ಎಷ್ಟು ಪ್ರಾಣಿಗಳು? 7 ಪ್ರಾಣಿಗಳು ಕಂಡು ಬರ್ತಾ ಹೋಗ್ತವೆ. ಹೌದಾ? 4 ಸಿಂಹಗಳು, ಒಂದು ಕುದುರೆ, ಒಂದೊಂದು ಗೂಳಿ, ಹೌದಾ? ಇನ್ನೊಂದು ಆನೆ ಅಂತ ಹೇಳಿ ನೋಡ್ತೀವಿ. ಹೌದಾ? 7 ಪ್ರಾಣಿಗಳು ಕಂಡು ಬರ್ತಾವ. ಕೇಳನ್ರಿ, PSI ಕ್ವಶನ್ ಕೇಳೋಣ. ಎಷ್ಟು ಪ್ರಾಣಿಗಳು? 7 ಪ್ರಾಣಿಗಳು. ಹೌದಾ? ಒಟ್ಟು ಪ್ರಾಣಿಗಳು ಬಂದಾಗ 7 ಪ್ರಾಣಿಗಳು. ಇದರಲ್ಲಿ ಎಷ್ಟು ಬಗೆಯ ಪ್ರಾಣಿಗಳು, ಎಷ್ಟು ಪ್ರಕಾರದ ಪ್ರಾಣಿಗಳು ಬಂದಾಗ 4 ಪ್ರಕಾರದ ಪ್ರಾಣಿಗಳು. ಸಿಂಹ 3 ಪ್ರಾಣಿಗಳು. ಕ್ಲಿಯರ್ ಆಯ್ತು? ಎಸ್. ನೆಕ್ಸ್ಟ್ ಆಗೋಣ. ಸೊ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲಿಗರು ಬಂದಾಗ ಮೊಟ್ಟ ಮೊದಲ ಬಾರಿಗೆ ಯಾರಿಗೆ ಕೊಡ್ತಾ ಹೋಗ್ತಾರೆ? ಹೌದಾ? ಮೊದಲ ಬಾರಿಗೆ ಕೊಟ್ಟಿದ್ದು 1954 1954. ಸೊ 3 ಜನರಿಗೆ ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಮೊದಲಿಗರು ಬಂದ್ರೆ ಸಿ ರಾಜಗೋಪಾಲ್ಚಾರಿ. ಹೌದಾ? ಇವ್ರಿಗೊಂದು ಬಿರುದೈತಿ, ರಾಜಾಜಿ ಅಂತ ಕರಿತಾ ಹೋಗ್ತಾರೆ ಪ್ರೀತಿಯಿಂದ ಇವರಿಗೆ. ಇವರು ತಮಿಳುನಾಡಿನವರು. ಸ್ವತಂತ್ರ ಭಾರತದ ಮೊದಲ
ಭಾರತೀಯ ಗವರ್ನರ್ ಜನರಲ್, ತುಂಬ ಇಂಪಾರ್ಟೆಂಟ್. ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್, ಹೌದಾ, ಯಾರು? ಸಿ ರಾಜಗೋಪಾಲಾಚಾರಿ. ಹೌದಾ, ಇತಿಹಾಸ ಅಂತೇಳಿ ಬಂದಾಗ ಗವರ್ನರ್ಸ್ಗಳು ಬರ್ತಾ ಹೋಗ್ತಾರೆ, ಹೌದಾ. ಸೊ ಇತಿಹಾಸ ಅಂತೇಳಿ ಬಂದಾಗ ನೀವು ಇಲ್ಲಿ ಒಂದು ಗಮನಿಸಬೇಕು, ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಸಿ ರಾಜಗೋಪಾಲಾಚಾರಿ. ಹಾಗಿದ್ರೆ ಮೊಟ್ಟ ಮೊದಲ ಬಂಗಾಳದ ಗವರ್ನರ್ ಯಾರು ಅಂದ್ರೆ ಕ್ವಶನ್ ಕೇಳ್ತಾನೆ ನಿಮ್ಗೆ. ಮೊಟ್ಟ ಮೊದಲ ಬಂಗಾಳದ ಗವರ್ನರ್ ಯಾರು ಅಂದಾಗ ಯಾರ್ರಿ? ರಾಬರ್ಟ್ ಕ್ಲೈವ್. ಅದೇ ತರ ಬಂಗಾಳದ ಮೊಟ್ಟ ಮೊದಲ ಗವರ್ನರ್ ರಾಬರ್ಟ್ ಕ್ಲೈವ್ ಅದ. ಅದೇ ತರ ಬಂಗಾಳದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಹೇಳಿ ಕೇಳ್ತಾನ, ಯಾರು? ವಾರ್ನ್ ಹೇಸ್ಟಿಂಗ್ಸ್. ನೆಕ್ಸ್ಟ್ ಭಾರತದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಹೇಳಿ ಕೇಳ್ತಾರ, ಯಾರು? ಲಾರ್ಡ್ ವಿಲಿಯಂ ಬೆಂಟಿಂಕ್ ಅಂತ ತಿಳಿದಿರ್ಬೇಕು ನಿಮಗೆ, ಹೌದಾ. ಈ ತರ ಬರ್ತಾ ಹೋಗ್ತವೆ, ಇಷ್ಟು ಕ್ಲಿಯರ್ ಆಗಿ ತಿಳಿದಿರ್ಬೇಕು ನಿಮಗೆ. ಇವರು ಸಿ ರಾಜಗೋಪಾಲಾಚಾರಿ ಬಂದ್ರೆ ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್. ಹಾಗಿದ್ರೆ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್, ನಾ ಇಲ್ಲಿ ಭಾರತೀಯ ಹಚ್ಚಿಲ್ಲ ಮತ್ತೆ, ಹೌದಾ. ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಅಂತ ಬಂದಾಗ ಯಾರು? ಲಾರ್ಡ್ ಮೌಂಟ್ ಬ್ಯಾಟನ್. ಕ್ಲಿಯರ್ ಅಲ್ಲತ್ತದ ಇಷ್ಟು. ಸೊ ಇವ್ರ ಪತ್ರಿಕೆಗಳಂತ ಬಂದಾಗ ಸ್ಟೇಟ್ಮನ್ ಅಂತೇಳಿ ನೋಡ್ತೀವಿ, ಇನ್ನೊಂದು ಹಿಂದೂ ಪತ್ರಿಕೆಗಳು ಕಂಡು ಬರ್ತಾ ಹೋಗ್ತವೆ. ಈ ರಾಜಾಜಿ ರಾಷ್ಟ್ರೀಯ ಉದ್ಯಾನವನ ನ್ಯಾಷನಲ್ ಪಾರ್ಕ್ ಕಂಡು ಬರುತ್ತಾ ಯಾವ ರಾಜ್ಯ ಅಂದಾಗ ಉತ್ತರಾಖಂಡ. ಕೇಳಿದಾನೆ, ಇದು ಕ್ವಶನ್, ಪೊಲೀಸ್ ಕ್ವಶನ್ ಆಗೈತಿ. ನೆಕ್ಸ್ಟ್ ಸೊ ಮೊದಲಿಗರು ಬಂದ್ರೆ ಸಿ ರಾಜಗೋಪಾಲಾಚಾರಿ ಅಂತ ಹೇಳಿ ನೋಡ್ತೀವಿ. ಈಗ ಎರಡನೇವ್ರು ಯಾರಂದಾಗ ಎಸ್ ರಾಧಾಕೃಷ್ಣನ್ ಅಂತ ಹೇಳಿ ನೋಡ್ತೀವಿ. ಗೊತ್ತೇ ಇದೆ ನಿಮಗೆ ರಾಧಾಕೃಷ್ಣನ್ ಯಾರಂದಾಗ ಒಬ್ಬ ಶಿಕ್ಷಣ ತಜ್ಞರಾಗಿರ್ತಾರೆ, ಹೌದಾ. ಇವರು ಆಂಧ್ರ ಪ್ರದೇಶ ರಾಜ್ಯದವರು. ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿದವರು ಯಾರು? ಎಸ್ ರಾಧಾಕೃಷ್ಣನ್, ಹೌದಾ. ಸೊ ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿ ಕೆಲಸ ಮಾಡಿದವರು. ಅದೇ ತರ ಭಾರತದ ಎರಡನೆಯ ರಾಷ್ಟ್ರಪತಿಯಾಗಿ ಸಹಿತ ಕಾರ್ಯವನ್ನು ನಿರ್ವಹಿಸಿದವರು ಯಾರು? ಎಸ್ ರಾಧಾಕೃಷ್ಣನ್. ಇವರು ಜನಿಸಿದ್ದು ಸೆಪ್ಟೆಂಬರ್ 5, 1888 ಅಂತ ಹೇಳಿ ನೋಡ್ತೀವಿ, ಹೌದಾ. 1888 ಸೆಪ್ಟೆಂಬರ್ 5ರಂದು ಜನಿಸ್ತಾರ. ಈ ಒಂದು ಸೆಪ್ಟೆಂಬರ್ 5 ನಾವು ಏನಂತ ಸೆಲೆಬ್ರೇಟ್ ಮಾಡ್ತೀವಿ, ಯಾವ ಡೇ ಅಂತ ಹೇಳಿ, ಹೌದಾ. ಯಾವ ದಿನ ಸೆಲೆಬ್ರೇಟ್ ಮಾಡ್ತೀವಿ? ಶಿಕ್ಷಕರ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ, ಹೌದಾ. ಸೊ ಗುರುಗಳ, ಒಬ್ಬ ವ್ಯಕ್ತಿ ತನ್ನ ಜೀವನದಾಗ ಮುಂದೆ ಬರ್ಬೇಕಂತಂದ್ರೆ ಗುರುಗಳ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗ್ತದ್ರಿ, ಮಹತ್ವದಾಗಿರುತ್ತೆ, ಹೌದಾ. ಎಸ್, ನೀವೆಲ್ಲ ಪ್ರಬುದ್ಧರದ್ರಿ, ನಿಮಗೆ ಗೊತ್ತಿರುತ್ತೆ ಅನ್ಕೊಂತೀನಿ. ನೆಕ್ಸ್ಟ್ ಮೂರನೇಯವರು ಬಂದಾಗ, ಹೌದಾ, ಮೊದಲಿಗರು ಸಿ ರಾಜಗೋಪಾಲಾಚಾರಿ, ನೆಕ್ಸ್ಟ್ ಎಸ್ ರಾಧಾಕೃಷ್ಣನ್. ಈ ಮೂರನೇಯವರು ಬಂದಾಗ ಸರ್ ಸಿ ವಿ ರಾಮನ್ ಅಂತೇಳಿ ನೋಡ್ತೀವಿ. ಇವರು ತಮಿಳುನಾಡಿನವರು, ಹೌದಾ. ಜೊತೆಗೆ ಒಬ್ಬ ಭೌತ ವಿಜ್ಞಾನಿಯಾಗಿ ಕೆಲಸ ಮಾಡಿದವರು ಯಾರು? ಸರ್ ಸಿ ವಿ ರಾಮನ್. ಇವ್ರ ಬಗ್ಗೆ ಅಂದ್ರೆ ಹೇಳೋದೇ ಬೇಡ, ನಿಮಗೆ ಗೊತ್ತೇ ಇರುತ್ತೆ, ಹೌದಾ. ಸೊ ಇವರು 1928 ನೋಡ್ರೆ ಇಂಪಾರ್ಟೆಂಟ್, 1928 ಫೆಬ್ರವರಿ 28ರಂದು ಬೆಂಗಳೂರು, ಹೌದಾ, ಬೆಂಗಳೂರು ನೋಡಿರಿಲ್ಲ. ಸೊ ಬೆಂಗಳೂರಿನ ಸೆಂಟ್ರಲ್ ಕಾಲೇಜು, ನೀನು ಕರೆಂಟ್ ಅಫೇರ್ಸ್ ಬಂದೈತೆ ನೋಡ್ರಿ, ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಬಗ್ಗೆ ನೋಡ್ಕೋರಿ. ಸೊ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಬೆಳಕಿನ ಚದುರುವಿಕೆ ಸಿದ್ಧಾಂತ, ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತೇಳಿ ಕರಿತೀವಿ. ಈ ಒಂದು ಸಿದ್ಧಾಂತವನ್ನು ಮೊಟ್ಟ ಮೊದಲ ಬಾರಿಗೆ ಸೆಂಟ್ರಲ್ ಕಾಲೇಜಿನಲ್ಲಿ ಮಂಡಿಸ್ತಾ ಹೋಗ್ತಾರೆ ಯಾರು? ಸರ್ ಸಿ ವಿ ರಾಮನ್. ಹೀಗಾಗಿ ಇವರ ಈ ಒಂದು ಸಾಧನೆಗೆ ಅವರಿಗೆ 1930ರಲ್ಲಿ ನೋಬೆಲ್ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸ್ತಾ ಬರ್ತಾರ. ಅದೇ ತರ 1954ರಲ್ಲಿ ಭಾರತ ರತ್ನ ಕೊಟ್ಟು ಸಹಿತ ಗೌರವಿಸ್ತಾ ಹೋಗ್ತಾರೆ ಈ ಒಂದು ಸಾಧನೆಗೆ, ಸ್ಕ್ಯಾಟರಿಂಗ್ ಆಫ್ ಲೈಟ್ ಎಂಬ ಸಿದ್ಧಾಂತವನ್ನು ಮಂಡಿಸಿದ್ದಕ್ಕಾಗಿ, ಹೌದಾ. ಎಸ್. ಸೊ ರಾಮನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಹೇಳಿ ಬರುತ್ತೆ. ಈ ಒಂದು ಟೆಕ್ನಾಲಜಿ, ಈ ಒಂದು ಇನ್ಸ್ಟಿಟ್ಯೂಟ್ ಎಲ್ಲಿ ಕಂಡು ಬರುತ್ತೆ ಅಂದಾಗ ಬೆಂಗಳೂರಲ್ಲಿ ಕಂಡು ಬರುತ್ತೆ. ಇದು ಸಹಿತ ಕ್ವಶನ್ ಆಗಿದೆ, PSI ಕ್ವಶನ್ ಆಗಿದೆ. ರಾಮನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಲ್ಲಿದೆ ಅಂದಾಗ ಬೆಂಗಳೂರು. ನೆಕ್ಸ್ಟ್ ಇವೆಲ್ಲ ಕ್ವಶನ್ ಆಗಿವ್ರೆ, ಎಕ್ಸಾಮ್ಗೆ ಇಟ್ಟಿದ್ದು ಎಲ್ಲ ಎಕ್ಸಾಮ್ಗಾಗಿರೋ ಇಟ್ಟಿನಿ ನಾನು ನಿಮ್ಮ ಮುಂದೆ, ಹೌದಾ. ಇರಲಿ. ಸೊ ಕ್ಲಾಸ್ಗಳನ್ನು ನೋಡ್ರಿ, ಯಾಕಂದ್ರೆ ನಾವು ಕಷ್ಟಪಟ್ಟು ಕ್ಲಾಸ್ಗಳು ಮಾಡಿರ್ತೀವಿ, ನೀವು ನೋಡಲಿಲ್ಲ ಅಂತ ನಮ್ಗೆ ನಿರಾಶೆ ಆಗಿಬಿಡುತ್ತೆ, ಹೌದಾ. ಸೊ ಕ್ಲಾಸ್ಗಳನ್ನು ನೋಡ್ರಿ, ನೀವು ನೋಡ್ರಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹಿತ ಶೇರನ್ನು ಈ ಒಂದು ಲಿಂಕನ್ನು ಶೇರ್ ಮಾಡಿರಿ, ಹೌದಾ. ಸೊ ಅವರು ನೋಡಲಿ, ಇರಲಿ. ಸೊ ದಾನದಲ್ಲಿ ಶ್ರೇಷ್ಠ ದಾನ ಯಾವುದು? ಕನ್ಯಾದಾನನ? ದಾನದಲ್ಲಿ ಶ್ರೇಷ್ಠ ದಾನ ವಿದ್ಯಾದಾನ. ಎಸ್, ಅರ್ಥ ಆಗಿದೆ ಅನ್ಕೊಂತೀನಿ. ಬನ್ನಿ. ಸೊ ಜವಾಹರ್ಲಾಲ್ ನೆಹರು ಬಂದಾಗ ಇವರಿಗೆ 1955ರಲ್ಲಿ ಭಾರತ ರತ್ನ ಪ್ರಶಸ್ತಿ ಕೊಡ್ತಾರೆ. ನೆಕ್ಸ್ಟ್ ಇಯರ್ ಇವ್ರಿಗೆ ಕೊಟ್ಟ ನೆಕ್ಸ್ಟ್ ಇಯರ್, ಹೌದಾ. ಸೊ 1955 ಅಂತ ಹೇಳಿ ನೋಡ್ತೀವಿ. ಜವಾಹರ್ಲಾಲ್ ನೆಹರು 3 ಜನರಿಗೆ ಕೊಡ್ತಾರೆ ನೆಕ್ಸ್ಟ್ ಇಯರ್. ಅದೇ ಥರ ಯಾರಿದ್ದಾರೆ ಅಂದಾಗ ಒಂದು ಸರ್ ಎಂ ವಿಶ್ವೇಶ್ವರಯ್ಯ, ಜವಾಹರ್ಲಾಲ್ ನೆಹರು, ನೆಕ್ಸ್ಟ್ ಭಗವಾನ್ ದಾಸ್. ಇವ್ರ ಬಗ್ಗೆ ಕ್ವಶನ್ FDA ಕ್ವಶನ್ ಆಗಿತ್ತು, ಕ್ವಶನ್ ಪೇಪರ್ ತೆಗೆದು ನೋಡ್ರಿ. ಭಗವಾನ್ ದಾಸ್ ಅವ್ರಿಗೆ ಯಾವಾಗ ಕೊಡ್ತಾರ? 1955 ಕೊಡ್ತಾರೆ.
ಈ 3 ಜನರಿಗೆ 1955 ಕೊಡ್ತಾ ಹೋಗ್ತಾರೆ. ಜವಾಹರ್ಲಾಲ್ ನೆಹರು ಬಂದಾಗ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅಂತೇಳಿ ನೋಡ್ತೀವಿ. ಇವರ ಟೈಮ್ ಒಳಗೆ ಇವರು ಪ್ರಧಾನಿ ಆದ ಟೈಮ್ ಒಳಗೆ ಬಹಳಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ. ಹೌದಾ, ಅವರೆಲ್ಲರ ಬಗ್ಗೆ ನೀವು ನೋಡಿರ್ತೀರಿ, ಓದಿರ್ತೀರಿ. ಹೌದಾ, ಸೊ ಜಾಸ್ತಿ ಹೇಳಂಗಿಲ್ಲ. ಯಾವ ವರ್ಷ ಕೊಟ್ಟಾರೆ ಇವರಿಗೆ ಅಂದಾಗ 1955. ಸರ್ ಎಂ ವಿಶ್ವೇಶ್ವರಯ್ಯ ಕರ್ನಾಟಕದ ವೃದ್ಧ ಪಿತಾಮಹ ಅಂತಾನೆ ಕರಿತಾ ಹೋಗ್ತೀವಿ. ಇವ್ರ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ ಕರ್ನಾಟಕದವ್ರು ಬಂದಾಗ. ಹೌದಾ, ಸೊ ಕರ್ನಾಟಕದ ವೃದ್ಧ ಪಿತಾಮಹ ಯಾರಂದಾಗ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಹೇಳಿ ನೋಡ್ತಾ ಹೋಗ್ತೀವಿ. ಹೌದಾ, ಸೊ ಇವರು ಸಹಿತ ಒಬ್ಬ ವಿಜ್ಞಾನಿಯಾಗಿರ್ತಾರೆ. ಹೌದಾ, ಸೊ ಇವ್ರ ಬಗ್ಗೆ ಸಹಿತ ನೆಕ್ಸ್ಟ್ ಕ್ಲಾಸಲ್ಲಿ ಚರ್ಚೆ ಮಾಡೋಣ. ಸೊ ಭಗವಾನ್ ದಾಸ್ ಬಂದಾಗ ಇವರೊಬ್ಬರು ಫ್ರೀಡಮ್ ಫೈಟರ್ ಆಗಿರ್ತಾರೆ. ಇವರಿಗೆ 1955 ಭಾರತ ರತ್ನ ಕೊಟ್ಟು ಗೌರವಿಸ್ತಾ ಹೋಗ್ತಾರೆ. ಈಸ್ ಇಟ್ ಕ್ಲಿಯರ್? ಎಸ್. ಸೊ ಮಹಿಳೆಯರು ಬಂದಾಗ ಮಹಿಳೆಯರು ಒಟ್ಟು 5 ಜನ ಮಹಿಳೆಯರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಮೊದಲಿಗರು ಯಾರು ಅಂತೇಳಿ ಕೇಳ್ತಾನೆ ನಿಮಗೆ. ಯಾರಂದಾಗ ಇಂದಿರಾ ಗಾಂಧಿ, ಇಂದಿರವ್ವ ನಮ್ಮ ನಿಮ್ಮೆಲ್ಲರ ಅವ್ವ ಯಾರು? ಇಂದಿರವ್ವ. ಹೌದಾ, ಸೊ 1971 ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ತಾ ಹೋಗ್ತಾರೆ. ಯಾಕೆ ಹೇಳಾಗತ್ತೀನಿ ಇವ್ರ ಬಗ್ಗೆ ಅಂದಾಗ ಭಾಳಷ್ಟು ಧೈರ್ಯಶಾಲಿ ರೀ ಇವರು. ಹೌದಾ, ಇರಲಿ, ಮನಸ್ಸೊಳಗೆ ಬೈಕೊಂತಿರ್ತೀರಿ ಅವ್ರ ಬಗ್ಗೆ, ಹಾಗೆಲ್ಲ ಬೈಕೊಳ್ಳೋಕೆ ಹೋಗ್ಬಾರ್ದು, ಇರಲಿ. ಸೊ ಇವರು ತಮ್ಮ ಅಧಿಕಾರಾವಧಿ ಒಳಗೆ ತಮ್ಮ ಅಧಿಕಾರಿಯಲ್ಲಿ ಬಿಟ್ಟು ಹೋಗ್ತಾರೆ, ಕೈ ತಪ್ಪಿ ಹೋಗ್ತದೆ ಅಂಥೇಳಿ ತುರ್ತು ಪರಿಸ್ಥಿತಿಗಳನ್ನ ಹೇಳ್ತಾ ಬರ್ತಾರೆ. ತುರ್ತು ಪರಿಸ್ಥಿತಿಗಳ ಬಗ್ಗೆ ನೀವು ಓದಿರ್ತೀರಿ. ಹೌದಾ, ತುರ್ತು ಪರಿಸ್ಥಿತಿಗಳು. ಸೊ 3 ರೀತಿ ತುರ್ತು ಪರಿಸ್ಥಿತಿಯನ್ನು ಹೊರಡಿಸ್ತಾ ಹೋಗ್ತಾರೆ. ಹೌದಾ, ಸೊ ರಾಷ್ಟ್ರಪತಿ ಆಡಳಿತ ಈ ಥರ ಬರ್ತಾವೆ. ಅದು ಹಣಕಾಸಿನ ತುರ್ತು ಪರಿಸ್ಥಿತಿ ಎಲ್ಲ IC ಒಳಗೆ ಓದಿರ್ತೀರಿ. ಸೊ 1971 ಭಾರತ ರತ್ನ ಕೊಡ್ತಾರೆ. ಇವರು ಮೂಲತಃ ಉತ್ತರ ಪ್ರದೇಶ ರಾಜ್ಯದವರು. ಸೊ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರು ಅಂತ ಹೇಳಿ ಕೇಳ್ತಾನ, ಅವರೇ ಇಂದಿರಾ ಗಾಂಧಿ, ಇಂದಿರವ್ವ. ನೆಕ್ಸ್ಟ್ ಇವರಿಗೆ ಪ್ರಿಯದರ್ಶಿನಿ ಅಂತ ಬಿರುದಿತ್ತು. ಹೌದಾ, ಸೊ 1969 ಜುಲೈ 19 ಹೌದಾ 14 ಬ್ಯಾಂಕುಗಳ ರಾಷ್ಟ್ರೀಕರಣವನ್ನು ಮಾಡ್ತಾ ಬರ್ತಾರೆ ಇವ್ರ ಅವಧಿ ಒಳಗ. ಹೌದಾ, 14 ಬ್ಯಾಂಕುಗಳ ರಾಷ್ಟ್ರೀಕರಣ ಆಗ್ತಾವ ಇಂದಿರಾ ಗಾಂಧಿ ಅವಧಿ ಒಳಗೆ. ಇವು ಕ್ವಶನ್ ಆಗಿದಾವೆ. ನೆಕ್ಸ್ಟ್ 1980 6 ಬ್ಯಾಂಕುಗಳನ್ನ ರಾಷ್ಟ್ರೀಕರಣ ಮಾಡ್ತಾ ಬರ್ತಾರೆ ಇವರ ಒಂದು ಅವಧಿ ಒಳಗೆ. ಹೌದಾ, ನೆಕ್ಸ್ಟ್ ಮೊದಲಿಗರು ಇಂದಿರಾ ಗಾಂಧಿ. ನೆಕ್ಸ್ಟ್ ಎರಡನೇ ಮಹಿಳೆ ಅಂತ ಬಂದಾಗ ಮದರ್ ತೆರೇಸಾ. ಹೌದಾ, ಸೊ ಮದರ್ ತೆರೇಸಾ ಅವ್ರ ಬಗ್ಗೆ ನಿಮಗೆ ಗೊತ್ತಿದೆ. ಹೌದಾ, ಇವರಿಗೆ 1980 ಭಾರತ ರತ್ನವನ್ನು ಕೊಡ್ತಾ ಹೋಗ್ತಾರೆ. ಇವರು ಪಶ್ಚಿಮ ಬಂಗಾಳ ರಾಜ್ಯದವರು. ಹೌದಾ, ವೆಸ್ಟ್ ಬಂಗಾಳ. ನೆಕ್ಸ್ಟ್ ಒಬ್ಬರ ಸಮಾಜ ಸೇವಕಿಯಾಗಿರ್ತಾರೆ ಇವರು. ಹೌದಾ, ಸಮಾಜ ಸೇವೆ ಇವರ ಮುಖ್ಯ ಗುರಿಯಾಗಿರುತ್ತದೆ. ಸೊ ಕೋಲ್ಕತ್ತಾದಲ್ಲಿ ಅನಾಥರಿಗೆ ಮತ್ತು ಬಡವರಿಗೆ, ಕುಷ್ಠ ರೋಗಿಗಳಿಗೆ ಅನುಕೂಲವಾಗುವಂತೆ ಮಿಷನರಿ ಆಫ್ ಚಾರಿಟಿ. ಹೌದಾ, 1950 ಸಂದರ್ಭದೊಳಗೆ ಮಿಷನರಿ ಆಫ್ ಚಾರಿಟಿ ಎಂಬ ಸೇವಾ ಸಂಸ್ಥೆಯನ್ನು ಕಟ್ತಾರ. ಈ ಸಂಸ್ಥೆಯ ಮೂಲಕ ಬಡಬಗ್ಗರಿಗೆ, ರೋಗಿಗಳಿಗೆ ಬಹಳಷ್ಟು ಸಹಾಯವನ್ನು ಮಾಡ್ತಾ ಬರ್ತಾರೆ, ಅವ್ರು ನೋಡ್ಕೊತಾ ಬರ್ತಾರೆ. ಯಾರು? ಮದರ್ ತೆರೇಸಾ. ಹೀಗಾಗಿ ಅತ್ಯುನ್ನತ ಸಮಾಜ ಅಂತಂದ್ರೆ ಇವರ ಒಬ್ಬ ಅತಿ ಒಳ್ಳೆಯ ಸಮಾಜ ಸೇವಕಿ ಅಂತಾನೆ ಕರಿತಾ ಹೋಗ್ತೀವಿ. ಇರ್ಲಿ, ಇವರಿಗೆ ಶಾಂತಿ ವಿಭಾಗದಲ್ಲಿ ನೋಬೆಲ್ ಪ್ರಶಸ್ತಿ ಕೊಟ್ಟಿದ್ದು ಯಾವಾಗ ಅಂದಾಗ 1989. ಕೇಳ್ಯಾನ, PSI ಕ್ವಶನ್ ಕೇಳ್ಯಾನ. ಹೌದಾ, ಸರ್ ನೋಬೆಲ್ ಬಂದಾಗ ಹೇಳಿದ್ದೀನಿ ನಾನು. ನೋಬೆಲ್ ಬಂದಾಗ ಹೇಳಿದ್ದೀನಿ ಇವ್ರಿಗೆ 1979 ನೋಬೆಲ್ ಪ್ರಶಸ್ತಿಯನ್ನು ಕೊಡ್ತಾರೆ. ಅದೇ ಥರ ಭಾರತ ರತ್ನ ಕೊಟ್ಟಿದ್ದು 1980. ಹೌದಾ, 1 ವರ್ಷ ಮುಂದೆ ಹೋದ್ರೆ ಭಾರತ ರತ್ನ, 1 ವರ್ಷ ಹಿಂದೆ ಹೋದ್ರೆ ನೋಬೆಲ್ ಪ್ರಶಸ್ತಿ. ಎಸ್. ಅರುಣಾ ಅಸಫ್ ಅಲಿ ಅಂತ ಬರ್ತಾರೆ. ಇವರು ಒಬ್ಬರು ಸ್ವತಂತ್ರ ಹೋರಾಟಗಾರ್ತಿ. ಹೌದಾ, ಸೊ ಇವ್ರಿಗೆ 1997 ಭಾರತ ರತ್ನ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಇವರು ಪಶ್ಚಿಮ ಬಂಗಾಳ ರಾಜ್ಯದವರು. ಇವರು ಸಮಾಜ ಸೇವಕಿ ಅಂತಾನೆ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ 4ನೇ ಮಹಿಳೆ ಅಂತ ಬಂದಾಗ ನೆಕ್ಸ್ಟ್ ಯಾರಿಗೆ ಕೊಡ್ತಾರೆ ಅಂದಾಗ MS ಸುಬ್ಬಲಕ್ಷ್ಮಿ. ನನಗೊಂದು ಸ್ವಲ್ಪ ಹುಷಾರಿಲ್ರಿ, ಇರಲಿ, ಸೊ ಸಾವಕಾಶವಾಗಿ ಹೇಳ್ಕೊಂತ ಹೋಗ್ತೀನಿ. ಸೊ MS ಸುಬ್ಬಲಕ್ಷ್ಮಿ ಅಂತ ಹೇಳಿ ನೋಡ್ತೀವಿ. ಇವರಿಗೆ 1998 ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ತಾ ಹೋಗ್ತಾರೆ. ಇವರು ತಮಿಳುನಾಡಿನವರು. ಹೌದಾ, ಸೊ ತಮಿಳುನಾಡಿನ ರಾಜ್ಯದವರು. ಈ ಪ್ರಶಸ್ತಿ ಪಡೆದ ಮೊದಲ ಮಹಿಳಾ ಸಂಗೀತಗಾರ್ತಿ ಯಾರು ಅಂತೇಳಿ ಕೇಳ್ತಾರ, ಅವರೇ ಯಾರು? MS ಸುಬ್ಬಲಕ್ಷ್ಮಿ. ಇಮೇಜ್ ಹಾಕಿದ್ದೀನಿ ಅವ್ರ ಸಲುವಾಗಿನೇ. ಹೌದಾ, ನೋಡ್ಕೊರಿ ಹೆಂಗದಾರ. ಸಾರಿ, ಇಲ್ಲಿ MS ಸುಬ್ಬಲಕ್ಷ್ಮಿ ಇವರು. ಹೌದಾ, ಇವರು ಅರುಣಾ ಅಸಫ್ ಅಲಿ ಅವರು. ಲತಾ ಮಂಗೇಶ್ಕರ್ ಬಂದರೆ ಲಾಸ್ಟ್ ಒನ್ ಕಾಣ್ತಾ ಹೋಗ್ತಾರೆ ನಿಮಗೆ. ಸೊ ಲಾಸ್ಟ್ ಒನ್ ನೋಡಿದಾಗ 5ನೇ ಮಹಿಳೆ ಅಂತೇಳಿ ಬಂದಾಗ ಲತಾ ಮಂಗೇಶ್ಕರ್ ಅಂತೇಳಿ ನೋಡ್ತೀವಿ. ಇವರಿಗೆ 2001 ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾ ಹೋಗ್ತಾರೆ. ಇವರು ಮಹಾರಾಷ್ಟ್ರ ರಾಜ್ಯದವರು, ನಮ್ಮೂರವ್ರು ಇವರು.
ಹೌದಾ. ಸೊ MH ಮಹಾರಾಷ್ಟ್ರದವರು, ಇವರು ಸಂಗೀತ ಒಳಗೆ ಭಾಳಷ್ಟು ಸಾಧನೆಯನ್ನು ಮಾಡಿದವರು. ಲತಾ ಮಂಗೇಶ್ಕರ್ ಅವರು, ಹೌದಾ. ಸೊ ಹೀಗಾಗಿ ಇವರಿಗೂ ಸಹಿತ ಭಾರತ ರತ್ನ ಕೊಡ್ತಾ ಹೋಗ್ತಾರೆ 2001 ಇಲ್ಲಿ ಕೇಳ್ಬೋದು ನಿಮಗೆ. MS ಸುಬ್ಬಲಕ್ಷ್ಮಿ, ಲತಾ ಮಂಗೇಶ್ಕರ್ ಸಂಗೀತ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ, ಅವರು ಆ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಾರೆ. ಹೀಗಾಗಿ ಮೊಟ್ಟ ಮೊದಲ ಸಂಗೀತಗಾರ್ತಿ ಯಾರು ಅಂತ ಕೇಳಿದಾಗ MS ಸುಬ್ಬಲಕ್ಷ್ಮಿ, ಹೌದಾ, ಅವ್ರು ಅಂತ ಹೇಳಬೇಕು. ನೆಕ್ಸ್ಟ್ ಸೆಕೆಂಡ್ ಒನ್ ಬಂದಾಗ ಲತಾ ಮಂಗೇಶ್ಕರ್. ಇಷ್ಟು ತಿಳಿದಿರ್ಬೇಕು ನಿಮಗೆ. ಇಷ್ಟು ಭಾರತ ರತ್ನ ಪ್ರಶಸ್ತಿಯಾಗಿರುತ್ತೆ. ಸೊ ಇದು ಪಾರ್ಟ್ 1 ಕ್ಲಾಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇತ್ತೀಚೆಗೆ ಯಾರ್ಯಾರಿಗೆ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ, ಮರಣೋತ್ತರವಾಗಿ ಯಾರಿಗೆ ಮೊದಲಿಗೆ ಕೊಟ್ಟಿದ್ದಾರೆ, ಇತ್ತೀಚೆಗೆ ಯಾರಿಗೆ ಮರಣೋತ್ತರವಾಗಿ ಕೊಟ್ಟಿದ್ದಾರೆ, ಹೌದಾ. ಈ ಭಾರತ ರತ್ನ ಪ್ರಶಸ್ತಿ ಪಡೆದ ರಾಷ್ಟ್ರಪತಿಗಳು ಎಷ್ಟು ಜನ ಅದಾರ, ಹೌದಾ, ಮುಖ್ಯಮಂತ್ರಿಗಳು ಎಷ್ಟು ಜನ ಅದಾರ, ನೆಕ್ಸ್ಟು ವಿದೇಶಿಯರು ಎಷ್ಟು ಜನ ಅದಾರ. ಸೊ ಎಲ್ಲವೂ ಸಹಿತ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ, ಎಸ್, ಥ್ಯಾಂಕ್ ಯು.